ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆಯ ಡಿಸಪಾಯಿಂಟೆಡ್ ಪರ್ಫಾರ್ಮೆನ್ಸ್ನ ಬಳಿಕ ಭಾರತದ ರನ್ ರೇಟ್ ಪಾತಾಳಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು. ನಿನ್ನೆ ಬರೋಬ್ಬರಿ 76 ರನ್ಗಳಿಂದ ಸೋತಿದ್ದಾರೆ ಭಾರತ ತಂಡ. ಸೊ ಇದರೊಂದಿಗೆ -3.8 ಆಗಿದೆ ರನ್ ರೇಟು. ಸೊ ಇದು ಮುಂದೆ ಎಫೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ ಈ ಸೂಪರ್ 8ನಲ್ಲಿ. ಸೊ ಹೇಗೆ ಈಗ ಸೆಮಿಫೈನಲ್ ಹಂತಕ್ಕೆ ಭಾರತ ಕ್ವಾಲಿಫೈ ಆಗ್ಬೋದು ಎಲ್ಲನೂ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸೌತ್ ಆಫ್ರಿಕಾ ನಿನ್ನೆ ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದು, ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ ಹಾಗೆಯೇ ಫೀಲ್ಡಿಂಗ್ನಲ್ಲೂ ಕೂಡ. ಸೊ ಇದರೊಂದಿಗೆ 76 ರನ್ಗಳ ಭರ್ಜರಿಯಾದ ಜಯವನ್ನು ಕೂಡ ಸಾಧಿಸಿದ್ದಾರೆ. ಸೊ ಇಷ್ಟೊಂದು ಲಾಂಗ್ ವಿಕ್ಟ್ರಿ ಸೌತ್ ಆಫ್ರಿಕಾಕ್ಕೆ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ಇದರೊಂದಿಗೆ ಭಾರತದ ರನ್ ರೇಟ್ -3.8 ಆಗಿದೆ. ಸೊ ಸೂಪರ್ 8 ಹಂತದಲ್ಲಿ ಇಷ್ಟೊಂದು ಬಿಗ್ ಲಾಸ್ ಬೇಕಾಗಿರಲಿಲ್ಲ. ಯಾಕಂದರೆ -3.8 ಇವಾಗ ರಿಕವರ್ ಮಾಡಿಕೊಂಡು ವಿನ್ ಆಗಬೇಕಾಗುತ್ತೆ. ಸೊ ಅದು ಒಂದು ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಇನ್ನು ಉಳಿದಿರೋ 2 ಪಂದ್ಯ ಡೂ ಆರ್ ಡೈ ಆಗುತ್ತೆ ಭಾರತ ತಂಡಕ್ಕೆ. 2 ಪಂದ್ಯ ಕೂಡ ಗೆಲ್ಲಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ರನ್ ರೇಟ್ ಬಗ್ಗೆನೂ ಗಮನ ಕೊಟ್ಕೊಂಡು ವಿನ್ ಆಗಬೇಕಾಗುತ್ತೆ. ಸೊ ರನ್ ರೇಟ್ ಮ್ಯಾಟ್ರ್ ಆಗದೇ ಕೂಡ ಹೋಗ್ಬೋದು, ಯಾಕಂದರೆ ಇನ್ನೂ ಕೂಡ ಚಾನ್ಸಸ್ಗಳು ಇದೆ. ಸೊ ವೆಸ್ಟ್ ಇಂಡೀಸ್ 2 ಮ್ಯಾಚ್ ಸೋತ್ರೆ ಅದೊಂದು ಬಿಗ್ ಪ್ಲಸ್ ಪಾಯಿಂಟ್ ಆಗುತ್ತೆ ಭಾರತ ತಂಡಕ್ಕೆ ಅಂತ ಹೇಳ್ಬೋದು. ಸೊ ಜಿಂಬಾಬ್ವೆ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ 1 ಮ್ಯಾಚ್ ಇದೆ. ಸೊ ಅವ್ರನ್ನ ಸೋಲಿಸಿದ್ರೆ 1 ಮ್ಯಾಚ್ ಅವರು ಕೂಡ ಸೋಲ್ತಾರೆ. ಇನ್ನು ಇವತ್ತು ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಪಂದ್ಯ ಇದೆ. ಈ 2 ತಂಡದಲ್ಲಿ ಒಂದು ತಂಡ ಇವತ್ತು ಸೋಲ್ತಾರೆ. ಸೊ ಹಾಗಾಗಿ ಭಾರತ ಈ 2 ತಂಡವನ್ನು ಸೋಲಿಸ್ತಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಒಂದು ತಂಡ ಸೋಲ್ತಾರೆ. ಸೊ ಆ ತಂಡ ಭಾರತಕ್ಕೆ ಕಾಂಪಿಟೇಷನ್ ಕೊಡೋದಿಲ್ಲ ಆವಾಗ. ಸೊ ಇನ್ನೊಂದು ತಂಡ ಉಳಿಯುತ್ತೆ. ಆ ತಂಡ ಏನಾದರೂ ಇನ್ನೊಂದು ಪಂದ್ಯ ಕೂಡ ಸೋತ್ರೆ ಆ 2 ಮ್ಯಾಚ್ ವಿನ್ ಆಗಿ ರನ್ ರೇಟ್ ಇಲ್ಲದೇ ಹೋಗ್ಬೋದು. ರನ್ ರೇಟ್ ಮ್ಯಾಟ್ರಾಗಿ ಹೋಗಬೇಕು ಆಗೋ ಪರಿಸ್ಥಿತಿ ಬರೋದು ಯಾವಾಗ ಅಂದರೆ ಇನ್ನೊಂದು ತಂಡ 2 ಮ್ಯಾಚನ್ನು ವಿನ್ ಆದಾಗ. ಸೊ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ತಾರೆ ಅಂತ ಇವಾಗ ನಾವು ಅಂದ್ಕೊಂಡ್ರೆ ಇನ್ನೊಂದು ತಂಡ 2 ಮ್ಯಾಚನ್ನು ವಿನ್ ಆಗಲಿಕ್ಕಿಲ್ಲ. ಆದರೂ ಕೂಡ ಭಾರತ ರನ್ ರೇಟ್ನ ಮೇಲೆ ಹೋಗಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇದೆ ಇವಾಗ ಸಿನಾರಿಯೋ. 2 ಪಂದ್ಯ ವಿನ್ ಆಗೋದಂತೂ ಆಗಲೇಬೇಕು. ಸೊ ರನ್ ರೇಟ್ ಇಟ್ಕೊಂಡೇ ವಿನ್ ಆದರೆ ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ. ಸೊ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಒಂದು ಟೀಮ್ ಸೋಲ್ತಾರೆ. ಆ ಟೀಮನ್ನು ಭಾರತ ಕೂಡ ನೆಕ್ಸ್ಟು ಸೋಲಿಸ್ತಾರೆ ಅಂತ ಅಸಂಪ್ಷನ್ ಮಾಡಿಕೊಂಡ್ರೆ ಇನ್ನೊಂದು ತಂಡ 2 ಮ್ಯಾಚ್ ವಿನ್ ಆಗೋ ಚಾನ್ಸಸ್ಗಳು ಇರುತ್ತೆ. ಪ್ರೊಬಬ್ಲಿ ವೆಸ್ಟ್ ಇಂಡೀಸ್ ಅಂತ ತಿಳ್ಕೊಂಡ್ರೆ ಅವರನ್ನು ಸೌತ್ ಆಫ್ರಿಕಾ ಸೋಲಿಸಿದ್ರೆ ಇನ್ನೂ ಕೂಡ ಬೆಟರ್ ಆಗ್ತಾ ಹೋಗುತ್ತೆ. ಸೌತ್ ಆಫ್ರಿಕಾ 3 ಮ್ಯಾಚನ್ನು ವಿನ್ ಆಗಿಬಿಟ್ರೆ ಭಾರತಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಭಾರತ 2 ಮ್ಯಾಚನ್ನು ಆವಾಗ ವಿನ್ ಆಗಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇದೆ. ಸೊ ನಿನ್ನೆ ವಿನ್ ಆದರೆ ಈ ಥರ ಕ್ಯಾಲ್ಕುಲೇಷನ್ ಮಾಡೋ ಅಗತ್ಯ ಇರಲಿಲ್ಲ. ಸೊ ಇವಾಗ ಆ ಪರಿಸ್ಥಿತಿ ಬಂದಿದೆ. ಇನ್ ಕೇಸ್ ಏನಾದರೂ ವೆಸ್ಟ್ ಇಂಡೀಸ್ 2 ಪಂದ್ಯ ವಿನ್ ಆಗಿಬಿಟ್ರೆ ಭಾರತಕ್ಕೆ ರನ್ ರೇಟ್ ಮೇಲೆ ಹೋಗಬೇಕಾಗುತ್ತೆ. ಸೊ ಈ ಥರ ಸಿಚುವೇಶನ್ ಇವಾಗ ಎದುರಾಗಿದೆ. ಸೊ ವೆಸ್ಟ್ ಇಂಡೀಸ್ 3ಕ್ಕೆ 3 ವಿನ್ ಆಗಿಬಿಟ್ರೆ ಭಾರತ ಎಲಿಮಿನೇಟ್ ಆದಾಗೇ. ಸೊ ಹಾಗಾಗಿ 2 ಮ್ಯಾಚ್ ಕೂಡ ಡೂ ಆರ್ ಡೈ ಪಂದ್ಯ ಇವಾಗ ಭಾರತಕ್ಕೆ ಬರೋದು. ಸೊ ಈ ಥರ ಸಿಚುವೇಶನ್ ಇವಾಗ ಎದುರಾಗಿದೆ. ಸೊ ಏನನ್ಸುತ್ತೆ ನಿಮಗೆ, ಯಾರ್ಯಾರು ಈ ಗ್ರೂಪ್ನಿಂದ ಕ್ವಾಲಿಫೈ ಆಗ್ಬೋದು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.